ಈಗಿನ ಫಾಸ್ಟ್ ಲೈಫಲ್ಲಿ ಬಾಡಿ ಮಸಾಜ್ ಅಂತ ಆದರೆ ಆ ಮನುಷ್ಯನ ದೇಹಕ್ಕೆ ಎಷ್ಟು ಆರಾಮ ಸಿಗುತ್ತೆ ಅಲ್ವಾ. ಅದರಲ್ಲೂ ಆ ಬಾಡಿ ಮಸಾಜ್ ಆಯುರ್ವೇದದ ಮೂಲಕ ಆದರೆ ವಾವ್, ಇನ್ನೂ ಚೆನ್ನಾಗಿರುತ್ತೆ. ಅದ್ರ ಬಗ್ಗೆ ತಿಳಿಸ್ಕೊಡೋದಕ್ಕೆ ಬರ್ತಾ ಇದ್ದಾರೆ ಡಾಕ್ಟರ್ CA ಕಿಶೋರ್ ಅವರು ಆಯುರ್ವೇದ ವಿಭಾಗದಲ್ಲಿ. ಬನ್ನಿ ನೋಡೋಣ. ಈ ಉದ್ವರ್ತನ ಅಥವಾ ಹರ್ಬಲ್ ಪೌಡರ್ ಬಾಡಿ ಮಸಾಜ್ ಅಂತಕ್ಕಂಥದ್ರ ಬಗ್ಗೆ ಹೇಳೋಣ. ಏನಿದು, ಯಾವ ಒಂದು ಸಂದರ್ಭಕ್ಕೆ ಇದು ಹೆಚ್ಚು ಅನುಕೂಲಕರ ಆಗುತ್ತೆ, ವಿಶೇಷವಾಗಿ ಎಲ್ಲಿ ಮೇದೋಧಾತು ಜಾಸ್ತಿ ಇದೆ, ಎಲ್ಲಿ ಕೊಬ್ಬಿನಾಂಶತೆ ಜಾಸ್ತಿ ಇದೆ ಅದನ್ನು ಕರಗಿಸ್ತಕ್ಕಂಥ ಒಂದು ರೀತಿಯಲ್ಲಿ ಈ ಉದ್ವರ್ತನ ಚಿಕಿತ್ಸೆ ವಿಶೇಷವಾದಂತಹ ಪಾತ್ರವನ್ನು ವಹಿಸುತ್ತೆ ಅಂತ ಅನುಭೂತವಾಗಿ ಹೆಚ್ಚಿನ ಒಂದು ರೀತಿಯಲ್ಲಿ ನಾವು ನೋಡ್ತಾ ಇರ್ತೀವಿ. ಏನೆಲ್ಲ ದ್ರವ್ಯಗಳನ್ನು ಉಪಯೋಗ ಮಾಡ್ತೀವಿ ಈ ಉದ್ವರ್ತನ ಚಿಕಿತ್ಸೆಗೆ ಅಂತ ಪರಿಗಣನೆ ಮಾಡೋದಾದರೆ ತ್ರಿಫಲ, ಹರಿತಕ್ಕಿ, ಬಿಬಿತಕ್ಕಿ, ಆಮಲಕ್ಕಿ ಅಂತ ಕರಿತೀವಿ. ತಾರೆಕಾಯಿ, ಬಾರೆಕಾಯಿ ಮತ್ತು ನಲ್ಲಿಕಾಯಿಯ ಪುಡಿ, ಬೀಜರಹಿತ ಪುಡಿ, ಇದನ್ನು ಉಪಯೋಗ ಮಾಡ್ತಕ್ಕಂಥದ್ದು ಕೆಲವೊಮ್ಮೆ ಹೆಚ್ಚು ಸೂಕ್ತ ಆಗುತ್ತೆ ಅಂತಕ್ಕಂಥದ್ದು. ಅದೇ ಒಂದು ರೀತಿಯಲ್ಲಿ ಸುದರ್ಶನ ಚೂರ್ಣವನ್ನು ಉಪಯೋಗ ಮಾಡ್ತಿರ್ತೀವಿ. ಹಾಗೆ ಬೇರೆ ಅನೇಕವಾದಂತಹ ದ್ರವ್ಯಗಳ ಒಂದು ಸಮ್ಮಿಶ್ರಣವಾದಂತಹ ರೀತಿಯಿಂದ ಉದ್ವರ್ತನ ಚಿಕಿತ್ಸೆ ಮಾಡಿದಾಗ ಮೇಧೋಧಾತುವಿನ ವಿಲಯನ ಒಂದು ಕಾರ್ಯಕ್ಕೆ ಹೆಚ್ಚಿನ ಒಂದು ರೀತಿಯಲ್ಲಿ ಅನುಕೂಲ ಆಗುತ್ತೆ ಅಂತಕ್ಕಂಥದ್ದು. ಅಷ್ಟೇ ಅಲ್ಲದೆ ಶ್ರಮ ನಿರ್ಹರಣ ಆಗಲಿಕ್ಕೆ ಕೂಡ ಇದು ತನ್ನದಂಥ ವಿಶಿಷ್ಟವಾದಂತಹ ಪಾತ್ರವನ್ನು ವಹಿಸುತ್ತೆ ಅಂತಕ್ಕಂಥದ್ದು. ಚರ್ಮಕ್ಕೆ ಕೂಡ ಪೂರಕವಾದಂತಹ ಇದು ಚಿಕಿತ್ಸೆ. ಯಾವುದೇ ವಿಧವಾದಂತಹ ತೊಂದರೆ ಚರ್ಮಕ್ಕೆ ಸಂಬಂಧಪಟ್ಟ ಹಾಗೆ ಆಗೋದಿಲ್ಲ ಅಂತಕ್ಕಂಥದ್ದು. ಸೊ ದೀರ್ಘಕಾಲೀನವಾಗಿ ನಿಯಮಿತವಾಗಿ ನಿಗದಿತ ಪ್ರಮಾಣದಲ್ಲಿ ಈ ಉದ್ವರ್ತನ ಚಿಕಿತ್ಸೆಗೆ ಒಳಗಾದಾಗ ಇದರ ಜೊತೆಗೆ ಆಹಾರ ವಿಹಾರ ವಿಚಾರಾದಿಗಳಲ್ಲಿ ಮಾರ್ಪಾಡನ್ನು ಪಡೆದುಕೊಂಡಾಗ ತೂಕವನ್ನು ಗಮನೀಯವಾಗಿ ಕಳೆದುಕೊಳ್ಳೋದ್ರಲ್ಲಿ, ಬಿಕಾಸ್ ವೆಯ್ಟ್ ಲಾಸ್ಗಿಂತ ಹೆಚ್ಚಾಗಿ ಇಂಚ್ ಲಾಸ್ ಕೂಡ ಈಕ್ವಲ್ ಇಂಪಾರ್ಟೆಂಟ್ ಅಂತ ಹೇಳ್ತಿರ್ತೀವಿ. ಯಾಕಂದರೆ ವಿ ಆಲ್ ನೋ ಲಾಂಗರ್ ದಿ ಬೆಲ್ಟ್ ಲೆಸರ್ ದ ಲೈಫ್ ಅಂತಕ್ಕಂಥದ್ದು. ಬೆಲ್ಟ್ ಸುತ್ತಳತೆ ಜಾಸ್ತಿ ಆದಷ್ಟು ಆಯುಷ್ಯನ ಪ್ರಮಾಣ ಕಡಿಮೆ ಆಗ್ತಾ ಬರುತ್ತೆ ಅಂತ. ಸೊ ಇದರಿಂದ ಒನ್ ಆಫ್ ದಿ ಸಕ್ಸಸ್ಫುಲ್ ಟ್ರೀಟ್ಮೆಂಟ್ಸ್ ಫಾರ್ ಮ್ಯಾನೇಜಿಂಗ್ ಒಬೆಸಿಟಿ ಸಕ್ಸಸ್ಫುಲಿ ಈಸ್ ಉದ್ವರ್ತನ ಅಂತಕ್ಕಂಥದ್ದನ್ನು ಹೇಳ್ಬೋದು.